ಹಾಯ್ ಫ್ರೆಂಡ್ಸ್, ವಿನು ಚಾನಲ್ಗೆ ಸ್ವಾಗತ. ಇವತ್ತು ಕೈಮಾ ಕರಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಅರಿಶಿನ, ಗಸಗಸೆ, ಮೆಣಸು, ಲವಂಗ, ಚಕ್ಕೆ, ಏಲಕ್ಕಿ, ಧನಿಯಾ ಪುಡಿ ಮತ್ತು ಸ್ವಲ್ಪ ಕಡಲೆಪಪ್ಪು, ಟೊಮ್ಯಾಟೊ, ಈರುಳ್ಳಿ, ಪುದೀನ, ಕೊತ್ತಂಬರಿ, ಹಸಿ ಕೊಬ್ಬರಿ ಸಹ ತಗೊಳ್ಳೋಣ. ಇವಾಗ ಮೊದಲಿಗೆ ಒಂದು ಜಾರ್ಗೆ ಕಡಲೆಪಪ್ಪನ್ನ ಪೌಡ್ರು ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇದು ಪೌಡ್ರ್ ಆದ ನಂತರ ಒಂದು ಬಾಣಲಿಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಸಹ ಸೇರಿಸ್ಕೊಬೇಕು. ಈರುಳ್ಳಿ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಸಹ ಹಾಕ್ಕೊಂಡು ಸ್ವಲ್ಪ ಗಸಗಸೆ ಸಹ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಸಹ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿದ ನಂತರ ಇವಾಗ ಟೊಮೆಟೊವನ್ನು ಸಹ ಸೇರಿಸ್ಕೊಬೇಕು. ಅದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ. ರೋಸ್ಟ್ ಆದ ನಂತರ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಚಕ್ಕೆ, ಲವಂಗ, ಮೆಣಸು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಇದು ಫ್ರೈ ಆಗಿದೆ. ಇವಾಗ ಒಂದು ಜಾರ್ಗೆ ಧನಿಯಾ ಪೌಡ್ರು ಆದ ನಂತರ ಸ್ವಲ್ಪ ಅರಿಶಿನ ಸಹ ಹಾಕಿದ್ಮೇಲೆ ಪುದೀನ, ಕೊತ್ತಂಬರಿ ಸಹ ಸೇರಿಸ್ಕೊಂಡು ಅದನ್ನು ಒಂದು ಸಲ ಮಿಕ್ಸಿಗೆ ಪೌಡ್ರು ಮಾಡೋಣ. ಇದಾದ ನಂತರ ಇವಾಗ ಫ್ರೈ ಮಾಡಿಟ್ಕೊಂಡಿರೋದನ್ನ ಸ್ವಲ್ಪ ಆರಕ್ಕೆ ಬಿಡೋಣ. ನಂತರ ಹಸಿ ಕೊಬ್ಬರಿ ಹಾಕಿದ ನಂತರ ಒಂದು ಸ್ವಲ್ಪ ಹಸಿ ಈರುಳ್ಳಿ ಸಹ ಸೇರಿಸ್ಕೊಂಡು ಇವಾಗ ಫ್ರೈ ಮಾಡಿದಂಥ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕು. ಸ್ವಲ್ಪ ಪೇಸ್ಟ್ ಆದ ನಂತರ ಇವಾಗ ಮೊದಲೇ ಕೈಮಾ ತೊಳೆದಿಟ್ಕೊಂಡಿದ್ದೀವಲ್ಲ, ಅದಕ್ಕೆ ಇವಾಗ ರುಬ್ಬಿದ ಪೇಸ್ಟನ್ನು ಸ್ವಲ್ಪ ತಗೊಂಡು ಮಿಕ್ಸ್ ಮಾಡಬೇಕು. ಸ್ವಲ್ಪ ಮಸಾಲ ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಬೇಕು. ಇವಾಗ ಕಡಲೆ ಪೌಡ್ರು ಸಹ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಹ ಹಾಕಿ ಅದಕ್ಕಾದ ನಂತರ ಈರುಳ್ಳಿನ ಸ್ವಲ್ಪ ಫ್ರೈ ಆದಮೇಲೆ ಪುದೀನ, ಕೊತ್ತಂಬರಿ ಸಹ ಸೇರಿಸೋಣ. ಇವಾಗ ಒಂದೆರಡು ಪೀಸ್ ಸಹ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. 1-2 ನಿಮಿಷ ಮುಚ್ಚಿಡೋಣ. ಮುಚ್ಚಿಟ್ಟ ನಂತರ ಅದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಸಹ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಸಹ ಹಾಕ್ಕೊಂಡು ರುಬ್ಬಿದ ಮಿಶ್ರಣ ಇದಕ್ಕೆ ಸೇರಿಸ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸಹ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಬೇಕು. ನಂತರ ಇದನ್ನು ಉಂಡೆ ಮಾಡಿಟ್ಟಿರ್ತೀವಲ್ಲ, ಇದನ್ನು ಒಂದೊಂದಾಗೆ ಸಣ್ಣ ಉರಿಯಲ್ಲಿ ಬಿಡಬೇಕು. ಒಂದೊಂದಾಗೆ ಬಿಡ್ತಾ ಬರಬೇಕು. ಬಿಟ್ಟಿದ ನಂತರ ಇವಾಗ ಉಂಡೆಗಳೆಲ್ಲ ಬಿಟ್ಟಿದ ನಂತರ ಒಂದು 10-15 ನಿಮಿಷ ಮುಚ್ಚಿಡಬೇಕು. ಮುಚ್ಚಿಟ್ಟ ನಂತರ ಇನ್ನೊಂದು 1/4 ಗಂಟೆ ತೆಗೆದು ಒಂದು ಸಲ ಎಲ್ಲ ಈ ಥರ ತಿರ್ಕೊಂಡ್ಮೇಲೆ ನೋಡಿ ಉಪ್ಪು ಸಾಲಿಲ್ಲ ಅಂದರೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ಇಟ್ಕೊಂಡು ತಟ್ಟೆಗೆ ಸರ್ವ್ ಮಾಡಿಕೊಂಡು ಮುದ್ದೆ ಜೊತೆಗೆ ಊಟ ಮಾಡೋಣ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.